ವೀಕ್ಷಕರೇ, ನಗರೋತ್ಥಾನ ಅಂತ್ಯಸ್ಥಾನ ಅಂದರೆ ಅನುದಾನಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವಿಫಲವಾಗಿದೆ ಅಥವಾ ಯಶಸ್ವಿಯಾಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಅದು ಕೊನೆಯ ಸ್ಥಾನಕ್ಕೆ ಬಂದು ನಿಂತಿದೆ. ಆದ ವಿಷಯದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ನಮ್ಮ ಡಿ.ಕೆ. ಅಶೋಕ್ರವರಿದ್ದಾರೆ, ವಿರೋಧ ಪಕ್ಷದ ರೂಪಾ ಡಿ. ಬಂಗೇರವರಿದ್ದಾರೆ. ಮೊದಲು ದಯಾನಂದ್ ಅವರೊಂದು ಆರೋಪವನ್ನು ಮಾಡಿದರು, ಇಬ್ಬರಿಗೂ ಸಮಾನವಾಗಿ ಇರುವಂತೆ. ಅಂದರೆ ಅಧಿಕಾರಿಗಳನ್ನು ಅಂದರೆ ಸರಿಯಾಗಿ ಕೆಲಸ ಮಾಡಿಸಿಕೊಳ್ಳುವಲ್ಲಿ ನೀವು ವಿಫಲರಾಗಿದ್ದರಿಂದ ಯೋಜನೆಗಳು ವಿಫಲ ಆಗ್ತಾ ಇದ್ದಾವೆ ಅಂತ. ಇದನ್ನು ನೀವು ಒಪ್ಕೊಳ್ತೀರಾ? ಅಂದ್ರೆ ನಿಮಗೆ ಅಧಿಕಾರಿಗಳ ಮೇಲೆ ಹಿಡಿತ ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಏನಾಗಿದೆ ಅಂತ ಹೇಳಿದ್ರೆ, ಮೊದಲನೇದು 100 ಕೋಟಿ ಅನುದಾನದಲ್ಲಿ 97 ಲಕ್ಷಗಳ ಕಾಮಗಾರಿ ಆಗಿದೆ ಅಂತ ಹೇಳಿದ್ದೇನೆ. ಎರಡನೇ ಹಂತದಲ್ಲಿ 50 ಕೋಟಿ ಬಿಡುಗಡೆ ಆಗಿದೆ. ಅದರಲ್ಲಿ 39.46 ಕೋಟಿ ಅನುದಾನ ಆಗಿ ಈಗ 11 ಕೋಟಿಯ ಕಾಮಗಾರಿ ಪ್ರಗತಿಯಲ್ಲಿದೆ. ಕಾರ್ ಶೀಟ್ ಆಗಿರೋದು, ಮಂಗಳದೇವಿ ಆಗಿರೋದು, ಬಿಲ್ಲು ಹೋಗಿಲ್ಲ. ಈಗ ಮೊನ್ನೆ ಇಲಾಖೆ ವತಿಯಿಂದ ರಾಜ್ಯದಲ್ಲಿ ಆಗಲಿ ಜಿಲ್ಲಾಧಿಕಾರಿಗಳೇ ರಿವ್ಯೂ ಮೀಟಿಂಗ್ ಮಾಡಿದಾಗ ಒಟ್ಟು 300 ಕೋಟಿ ಅನುದಾನದಲ್ಲಿ ಇಷ್ಟು ಕಾಮಗಾರಿ ಆಗಿದೆ ಅಂತ ಲೆಕ್ಕ ಹಾಕಿದರೆ ಹೊರತು ಹಣ ಎಷ್ಟು ಬಿಡುಗಡೆ ಆಗಿದೆ, ಅನುಮೋದನೆ ಎಷ್ಟು ಕೊಂಡಿದ್ದಾರೆ ಲೆಕ್ಕ ಹಾಕಿಲ್ಲ. ಹಾಗಾದ್ರೆ ಅಷ್ಟು ಜ್ಞಾನ ಕೂಡ ಜಿಲ್ಲಾಧಿಕಾರಿಗೆ ಇರಲಿಲ್ಲ ಅಂತ ಹೇಳ್ತೀರಾ? ಅಲ್ಲಲ್ಲ, ನನ್ನ ಮಾತು ಕೇಳಿ ಪೂರ್ತಿ ಆಗಿಲ್ಲ. ಈಗ ನೋಡಿ, ಮೂರನೇ ಹಂತದಲ್ಲಿ 100 ಕೋಟಿ ಅನುದಾನದಲ್ಲಿ 57 ಕಾಮಗಾರಿಗಳನ್ನು ರದ್ದು ಮಾಡಿ ಪ್ರಸ್ತಾಪ ನಾವು ಕಳಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಆಗ ಮೇಡಮ್ ಪ್ರಸ್ತಾಪ ಮಾಡಿದರು, ನಮಗೆ ಅನುದಾನ ಬರುವಾಗ ಒಳಚರಂಡಿಗಿಷ್ಟು, ನೀರಿನ ಕೊಲೆ ಬದಲಾವಣೆ ಮಾಡಲಿಕ್ಕೆ ಇಷ್ಟು ಅಂತ ಇತ್ತು. 30 ಕೋಟಿ ರೂಪಾಯಿ ಮೂರನೇ ಹಂತದ 100 ಕೋಟಿ ಅನುದಾನದಲ್ಲಿ ಇತ್ತು. ಅದು ನಮಗೆ ಅಳಕೆ ಆಗಿರ್ಬೋದು, ಕುದ್ರೋಳಿ ಆಗಿರ್ಬೋದು, ಆ ಪರಿಸರದಲ್ಲಿ ಒಳಚರಂಡಿಗಾಗಿ ಟೆಂಡರ್ ಕರೆದಿತ್ತು. ಆದರೆ ಅದು ಅಮೃತ್ ಯೋಜನೆಯಲ್ಲಿ ಅಳವಡಿಕೆ ಆಗಿದ್ದರಿಂದ ಅದನ್ನು ನಾವು ಅಮೃತ್ ಯೋಜನೆಗಾಗಿ 30 ಕೋಟಿ ಅನುದಾನಕ್ಕೆ ಸರ್ಕಾರಕ್ಕೆ ಬರೆದಿದ್ದೇವೆ. ಅಲ್ಲಿ 30 ಕೋಟಿ ಸರಿ ಹೋಗಿತ್ತು. ಇಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ರಿವ್ಯೂ ಮಾಡುವಾಗ ಒಟ್ಟು 300 ಕೋಟಿ ಅನುದಾನ ಕೊಟ್ಟಿದ್ದೇವೆ, ಇಷ್ಟು ಕಾಮಗಾರಿ ಆಗಿದೆ ಅಂತ. ಪ್ರಗತಿಯಲ್ಲಿರುವಂತಹ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿಲ್ಲ ಅಲ್ಲಿ. ಯಾಕೆಂತ ಹೇಳಿದ್ರೆ ಈಗಾಗಲೇ 25 ಕೋಟಿ ಶೆಟ್ಟಿ ಹೇಳಿದ್ರು, ಒಂದು 100 ಕೋಟಿ 25 ಲಕ್ಷದಾಗೆ ಪ್ರತಿಯೊಬ್ಬ ಸದಸ್ಯರಿಗೆ ನಮ್ಮ ಆಡಳಿತ ಅವಧಿಯಲ್ಲಿ ಕೊಟ್ಟಾಗ ಅದನ್ನು 4 ಮಂದಿಯ ಕಾಮಗಾರಿಯನ್ನು ಟೆಂಡರ್ ಕರೆಯುವ 1 ಕೋಟಿಯಾಗಿ ಸರ್ಕಾರದಿಂದ ಆದೇಶ ಬಂತು. ಒಬ್ಬರು ಡಾಮರ್ ಮಾಡೋದಿದ್ರೆ, ಒಬ್ಬರು 25 ಲಕ್ಷದಲ್ಲಿ ಒಂದು ಬೃಹತ್ ಚರಂಡಿ ಮಾಡ್ತಾ ಇದ್ದಾರೆ ಅಥವಾ ತಡೆಗೋಡೆ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಕಾಂಕ್ರೀಟ್ ರಸ್ತೆ ಪ್ರಸ್ತಾಪ ಮಾಡಿದ್ರು. 4 ಒಟ್ಟು ಮಾಡಿ ಟೆಂಡರ್ ಕರೆಯುವಂತ ಪ್ರಸ್ತಾಪಕ್ಕೆ ಹೋಯ್ತು. ಯಾರು ಟೆಂಡರ್ ಹಾಕಿದ್ರೆ ಅದಕ್ಕೆ ಅವರು ಕ್ವಾಲಿಫೈ ಆಗುದಿಲ್ಲ. ರಾಜ್ಯ ಸರ್ಕಾರದ ಈ ಹಿಂದಿನ ಆಡಳಿತದಲ್ಲಿ ಅಳವಡಿಕೆ ಆಗುವುದನ್ನು ನಾವು ಸನ್ಮಾನ್ಯ ವಿನಾಯಕ್ ಕುಮಾರ್ ಸರಕ್ಕೆ ಬಂದಾಗ ಅದನ್ನು ಬದಲಾವಣೆ ಆಡಳಿತ ನಡೆಸುವಾಗ ನಗರಾಭಿವೃದ್ಧಿ ಸಚಿವರಾದಾಗ ತೆಗೆದಂತ ನಿರ್ಧಾರ ಅದು ಬದಲಾವಣೆಯನ್ನು ಮಾಡಿದ ಸನ್ಮಾನ್ಯ ವಿನಾಯಕ್ ಕುಮಾರ್ ಸರಕೆ ಅವರು. ಅದರಿಂದ ಈಗ ಅದು ಕಾಮಗಾರಿ ಪ್ರಗತಿಯಲ್ಲಿದೆ. ಈಗ ಉದಾಹರಣೆ ಕದ್ರಿ ದೇವಸ್ಥಾನದಿಂದ ಅಡ್ಡ ರಸ್ತೆಗೆ 25 ಲಕ್ಷವನ್ನು ನಾವು ಇಟ್ಟಿದ್ದೇವೆ. 25 ಲಕ್ಷ ಕೊಟ್ಟದ್ದು ಮೇ 14ಕ್ಕೆ ಈಗ ಮರು ಟೆಂಡರ್ ಆಗಿ ಸಿಂಗಲ್ ಟೆಂಡರ್ ಅನುಮೋದನೆಗೆ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿದೆ. ಯಾಕೆ ಮುಖ್ಯಮಂತ್ರಿ ಅವರು ಚಿಮರಿ ಆಗ್ತಾರೆ? ಹೇಳ್ತಾರೆ ನನಗೆ ಅಲ್ಲಿ ಎದುರಿಸಲಿಕ್ಕೆ ಆಗುದಿಲ್ಲ ಸಭೆಯನ್ನ, ನನಗೆ ಬಹಳ ಬೇಸರ ಆಗ್ತದೆ ಅಂತ ತಲೆ ತಗ್ಗಿಸ್ತಾರೆ ಅವರು. ಹಾಗಾದ್ರೆ ಯಾಕೆ ಇವರಿಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ಲಿಲ್ವಾ? ಕಳೆದ 3 ವರ್ಷದಲ್ಲಿ ಬಿಡುಗಡೆಯಾದಂತ ಅನುದಾನವನ್ನ ಏನು ಚರಂಡಿ ಇರ್ಬೋದು, ಫುಟ್ಪಾತ್ ಇರ್ಬೋದು, ಅದನ್ನು ಬೇರೆ ಕಡೆ ಡೈವರ್ಟ್ ಮಾಡ್ತಾರೆ. ಚರಂಡಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಬೇರೆ ಕಡೆ ಟೆಂಡರ್ ಕರೆದು ಬೇರೆ ಕೆಲಸವನ್ನು ತಗೊಳ್ತಾರೆ ಇವರು. ಮತ್ತೆ ಅದನ್ನೇ ಹೇಳ್ತಾ ಇರೋದು, ಅಲ್ಲಿ ಬಂದಿಲ್ಲ ಅಂತ ಹೇಳೋದಕ್ಕೆ ಕಾರಣ ನೀವು ಅಧಿಕಾರಿಗಳನ್ನ ಸಮರ್ಪಕವಾಗಿ ಈಗಲೂ ಕೂಡ ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ಹೆಡ್ ಮಾಸ್ಟರ್ ಶಿಕ್ಷಕರು ಇದು ಮಕ್ಕಳಿಗೆ ಪಾಠ ಮಾಡಿದಾಗೆ ಅಲ್ಲಿ ಅವ್ರು ಕೇಳಿದಕ್ಕೆ ಮಾತ್ರ ಉತ್ತರ ಕೊಡ್ಬೇಕು, ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಕೂತ್ಕೊಳ್ಬೇಕು. ಆ ರೀತಿಯ ಕೆಲವೊಂದು ವರ್ತನೆಗಳು ಇರ್ತದೆ. ಆದ್ರಿಂದ ಅಲ್ಲಿ ರಿವ್ಯೂ ಮೀಟಿಂಗ್ ಆಗುವಾಗ ಎಷ್ಟು ಕಾಮಗಾರಿ ಪ್ರಗತಿಯಲ್ಲಿದೆ ಅನ್ನೋದನ್ನು ಬಾಯ್ಬಿಟ್ಟು ಕೇಳುವಂತ ಪ್ರಶ್ನೆಗೆ ಹೋಗಿಲ್ಲ. ಅದನ್ನು ಯಾಕೆ ಹೇಳಲಿಕ್ಕೆ ನಿಮಗೆ ಸಾಧ್ಯ ಆಗಲಿಲ್ಲ? ಅದನ್ನೇ ನಾನೀಗ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೇನಲ್ಲ. ಈಗ ಅದು ಈ ಸತ್ಯ ಅನ್ವೇಷಣೆ ಆಗ್ಲಿ. 25 ಕೋಟಿ ಮಾಡಿದ 27 ಕಾಮಗಾರಿಗಳು ಉಂಟು. ಅದರಲ್ಲಿ 11 ಕೋಟಿದು ಕಾರ್ ಶೀಟ್ ರಸ್ತೆ. ಸರಿ ಸರಿ, ನೀವು ಎಲ್ಲವೂ ಮಾಡಿದ್ದೀರಿ. 100 ಕೋಟಿ ಅನುದಾನದ ಮಾತ್ರ ಇಲ್ಲಿ 14ನೇ ಹಣಕಾಸು ಯೋಜನೆ ಇರಬಹುದು, SFC ಇರಬಹುದು, ಯಾವುದನ್ನು ಪ್ರಗತಿ ತೋರಿಸಲಿಲ್ಲ. ಕಳೆದ ಬಾರಿ ಅನುದಾನ ಬಿಡುಗಡೆ ಆಗಿದೆ, ಇನ್ನೂ ಕೂಡ ಪ್ರಸ್ತಾವನೆ ಸಲ್ಲಿಸಲಿಲ್ಲ ಇವರು. ಎಷ್ಟು ಈಗ ಕಳೆದ ಬಾರಿ 8 ತಿಂಗಳಲ್ಲಿ ಒಂದು ಪ್ರಸ್ತಾವನೆ ಸಲ್ಲಿಸಬೇಕಂದ್ರೆ 8 ತಿಂಗಳು ಕಳಿತು. ಏಪ್ರಿಲ್ ಅಲ್ಲಿ ಡಿಸೆಂಬರ್ ಅಲ್ಲಿ SFC ಅನುದಾನ, 14th ಫೈನಾನ್ಸ್. ಈಗಲೂ ನಾನು ಹೇಳ್ತೇನೆ ನಿಮಗೆ 388 ಕೋಟಿ 75.75 ಇದರಲ್ಲಿ ನಿಗದಿಯಾಗಿರುವಂತದ್ದು ಅನುದಾನ 2015-16 ಸಾಲಿನಲ್ಲಿ. ಅದರಲ್ಲಿ 10 ಕೋಟಿ ಮಾತ್ರ ಕೆಲಸ ಆಗಿದೆ, 10 ಕೋಟಿ ಮಾತ್ರ ಕೆಲಸ. ಇದು ಅಂಕಿಅಂಶಗಳ
ಅವ್ರು ಹೇಳ್ತಾ ಇದ್ದಾರೆ 300 ಕೋಟಿಯಲ್ಲಿ 10 ಕೋಟಿ ಕೆಲಸ ಮಾತ್ರ ಮಾಡಿದ್ದಾರೆ. 300 ಕೋಟಿ ಅನುದಾನ ಬರಲ್ಲ, ಅದಕ್ಕೆ ನನಗೆ ಏನ್ ಮಾತಾಡ್ತಾ ಇದ್ದಾರೆ ಒಂದ್ ನಿಮಿಷ ನೋಡಿ, ನಾನು ಇಲ್ಲ, ಇಲ್ಲಿ ನಾವು ವ್ಯರ್ಥ ಚರ್ಚೆ ಮಾಡ್ತಾ ಇದ್ದೇವೆ. ಒಂದು ಏನಂದ್ರೆ ಕಾಮಗಾರಿಯ ಇನ್ನು ಕೂಡ ಬಾಕಿ ಇದೆ 14ನೇ ಹಣಕಾಸು ಯೋಜನೆಯಲ್ಲಿ ಎಸ್ಎಫ್ಸಿಯಲ್ಲಿ ನೋಡಿ, ಎಸ್ಎಫ್ಸಿಯಲ್ಲಿ ಇನ್ನು ಕೂಡ ಶೇಕಡ 25 ಕೆಲಸ ಬಾಕಿ ಇದೆ. ಇವರು ಒಂದು ಎಲ್ಲಿ ಕೆಲಸ ಮಾಡ್ತಾರೆ, ಒಂದು ಫುಟ್ಪಾತ್ ಇಲ್ಲ, ಒಂದು ಚರಂಡಿ ಇಲ್ಲ, ಯಾವುದಿಲ್ಲ. ಕೊಟ್ಟಿರುವಂತದ್ದು ಒಂದು 300 ಕೋಟಿ 14 ಹಣಕಾಸಿಗೆ ಬರ್ತದೆ. ಇಲ್ಲ, ಒಂದ್ ನಿಮಿಷ 300 ಕೋಟಿ ಅಲ್ಲ, ಒಂದ್ ನಿಮಿಷ 388.75 ಕೋಟಿ ನೋಡಿ. ಯಾವ ಯೋಜನೆಯಲ್ಲಿ ನೋಡಿ 14 ಹಣಕಾಸು ಯೋಜನೆಯಲ್ಲಿ. ಒಂದ್ ನಿಮಿಷ ಅಷ್ಟು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ನಿಮಿಷ ಪ್ರಕಾರ ಕೇಳ್ತಾ ಇದ್ದೀನಿ. ಅದರ ಪಾಯಿಂಟ್ ಅವರದ್ದು ಹೆಚ್ಚು ಕಡಿಮೆ ಆಗಿರ್ಬೋದು, 38 ಕೋಟಿ 85 ಲಕ್ಷ ಆಗಿರ್ಬೋದು. ಆದ್ರೆ ನೋಡಿ ನೋಡಿ ಪಾಯಿಂಟ್ ಅಲ್ಲಿ ಆ ಕಡೆ ಈ ಕಡೆ ಆಗಿರ್ಬೋದು. ಆದ್ರೆ ನೋಡಿ ಒಂದ್ ನಿಮಿಷ ಹೇಳ್ತೀನಿ. 38.75 ಕೋಟಿ. ಒಂದ್ ನಿಮಿಷ. ಎಸ್ಎಫ್ಸಿಯಲ್ಲಿ ಇನ್ನೂ ಕೂಡ ಕೇವಲ ಶೇಕಡ 25ರಷ್ಟು ಮಾತ್ರ ಸಾಧನೆ ಮಾಡಿರುವಂತದ್ದು ತಾವು ನೋಡ್ತಾ ಇದ್ದೀರಿ. ಇವತ್ತು ನಾವು ಈ ಸಭೆಗೆ ಯಾಕೆ ಬಂದಿದ್ದೇವೆ? ಇವತ್ತು ಪ್ರಗತಿ ಆಗ್ಲಿಲ್ಲ, ಅಭಿವೃದ್ಧಿಯಲ್ಲಿ ನಾವು ಹಿಂದೆ ಉಳಿದೇವೆ ಅಂತ ನೀವು ನಮ್ಮನ್ನು ಮೀಡಿಯಾಕ್ಕೆ ಕರೆದಿದ್ದೀರಿ. ಹಿಂದೆ ಯಾವ್ದಾದ್ರು ಇಂಥ ಸ್ಥಿತಿ ಬಂದಿದೆಯಾ? ಇಲ್ಲ. ಯಾಕೆ ಇವರು ಮಾಡ್ಲಿಕ್ಕೆ ಆಗ ನಾನು ನೇರವಾಗಿ ಇಲ್ಲಿ ನೋಡಿ, ಇವತ್ತೀಗ ದಯಾನಂದ ಅವರು ಹೇಳಿದ್ರು ಇವತ್ತು ಒಂದು ಕೆಲಸವನ್ನ ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಮಾಡ್ಬೇಕಂದ್ರೆ ಒಂದು IAS ಆಫೀಸರ್ ಅಗತ್ಯ ಇತ್ತು ಅಂತ. ಮಾನ್ಯ ಸೊರಕೆ ಅವರ ನಗರಾಭಿವೃದ್ಧಿ ಸಚಿವರಿದ್ದಾಗ ಒಂದು ಸಭೆಯನ್ನ ಅಭಿವೃದ್ಧಿ ಪರಿಶೀಲನಾ ಸಭೆಯನ್ನ ಕರೆದಿದ್ರು. ಅವರು ನೇರವಾಗಿ ಹೇಳಿದ್ರು, ಅದಕ್ಕಿಂತ ಮುನ್ನ 8-9 ತಿಂಗಳ ಕಾಲ ನಮ್ಮಲ್ಲಿ ಆಯುಕ್ತರಿರ್ಲಿಲ್ಲ. ಅಜಿತ್ ಹೆಗ್ಡೆ ಅವರು ಕೆಲಸ ಮಾಡ್ತಾ ಇದ್ರು, ಅವರನ್ನು ವರ್ಗಾವಣೆ ಮಾಡಿದ್ರು. ಮತ್ತೆ ಕೇಳಿದಾಗ ಬೇಕು ನಮಗೆ, ಅದಕ್ಕಾಗಿ ನಾವು ಕಾಯ್ತಾ ಇದ್ದೀವಿ ಅಂತ ಮಾನ್ಯ ಸೊರಕೆ ಅವರು ಹೇಳ್ತಾರೆ. ಮತ್ತೆ ಹೆಪ್ಸಿಬಾ ರಾಣಿ ಅವರು ಬಂದ್ರು, ಒಂದು IAS ಮಹಿಳಾ ಅಧಿಕಾರಿ ಅವರು, ಅವರನ್ನ ಕೂಡ ನಮ್ಮ ಚರ್ಚೆ ವಿಷಯ ನಗರೋತ್ಥಾನದ ಹಣ ಬಳಕೆ ಆಗ್ಬೇಕು ಅಂತ ಇತ್ತು. ನಾವು ಅಂದ್ರೆ ಹೆಚ್ಚು ಸರಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗುದಿಲ್ಲ, ಯಾಕಂದ್ರೆ ಸಮಯ ಒಂದು ವ್ಯವಸ್ಥಿತವಾಗಿ ಬಳಕೆ ಮಾಡದಂತ ಒಂದು ಆಡಳಿತ ಮತ್ತೆ ನಾನು ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ಯೋಜನೆ ಅಂದ್ರೆ 11.24 ಕೋಟಿ 2016ರ ಕ್ರಿಯಾ ಯೋಜನೆ ಅನುಮೋದನೆಗೊಂಡಿದ್ದು 99 ಕಾಮಗಾರಿಗಳಿಗೆ ಕಾರ್ಯಾದೇಶ ನೀಡಲಾಗಿದೆ. ಕಾರ್ಯಾದೇಶ ಅಂತಂದು ಹೇಳ್ತಾ ಇದ್ದಾರೆ. ಸಿಕ್ಕಿದ್ರು ಕೂಡ ಭೂಮಿ ಪೂಜೆಗಾಗಿ ಕಾಯ್ತಾರೆ ಇವರು. ಭೂಮಿ ಪೂಜೆಗಾಗಿ 6-7 ತಿಂಗಳು. ನಾವು ಕಾಂಟ್ರಾಕ್ಟರ್ ಯಾಕೆ ಆರಂಭ ಮಾಡಲಿಲ್ಲ ಕೇಳಿದ್ರೆ, ಭೂಮಿ ಪೂಜೆ ಆಗ್ಬೇಕು, ಶಂಕುಸ್ಥಾಪನೆ ಆಗ್ಬೇಕು, ತರಾತುರಿಯಲ್ಲಿ ಎಡಿಬಿಯನ್ನು ನಾವು ಸರಿಯಾದ ಒಂದೇನಂದ್ರೆ ನಾನೀಗ ಕೊನೆಯದಾಗಿ ನಾನು ಏನು ಹೇಳಿಕ್ಕೆ ಬಯಸ್ತೇನೆಂದ್ರೆ, ಆಡಳಿತ ಮಾಡೋರು ಯಾರೇ ಇರ್ಬೋದು, ಅವರು ಇಂತಹ ಯೋಜನೆಗಳು ಸಮಗ್ರವಾಗಿ ಬಳಸುವಾಗ ಎಲ್ಲ ನಗರ ಪಾಲಿಕೆ ಸದಸ್ಯರೇನಿದ್ದಾರೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು. ಹಾಗಂತ ಹೇಳಿ ಎಲ್ಲ ಕಾರ್ಪೊರೇಟರ್ಗಳಿಗೆ ಹಣ ಕೊಡಬೇಕು, ಅಲ್ಲಿ ಕೆಲಸ ಆಗ್ಬೇಕು ಅಂತದಲ್ಲ. ಆದ್ರೆ ಮುಖ್ಯ ರಸ್ತೆಗಳಿರ್ತವೆ, ಮುಖ್ಯವಾದ ಸೇತುವೆಗಳಿರ್ತವೆ, ಅಥವಾ ದೊಡ್ಡ ದೊಡ್ಡ ಯೋಜನೆಗಳಿರ್ತವೆ, ಅವುಗಳನ್ನ ಸಮರ್ಪಕವಾಗಿ ವಿನಿಯೋಗಿಸುವ ರೀತಿಯಲ್ಲಿ ಚರ್ಚೆ ಆಗ್ಬೇಕು. ಇನ್ನು ಮುಖ್ಯವಾಗಿ ಏನಂದ್ರೆ, ಈ ಯೋಜನೆಗಳು ವೈಫಲ್ಯ ಎಲ್ಲಿ ಆಗ್ತದೆ ಅಂದ್ರೆ ಈ ಇಂಜಿನಿಯರ್ ವಿಭಾಗ ಮತ್ತು ಆಡಳಿತ ಅಧಿಕಾರಿಗಳ ವೈಫಲ್ಯಗಳಿಂದ. ಈಗಾಗಲೇ ಇಲ್ಲಿನ ಅಳಪೆಯ ಏನು ಕೆಳ ಸೇತುವೆ ಏನಿದೆ, ಈಗ ನೀರು ನಿಂತು ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಜನ ಬೊಬ್ಬೆ ಹೊಡಿತಾ ಇದ್ದಾರೆ. ಯಾಕೆ ಹೀಗಾಯ್ತು? ವೈಜ್ಞಾನಿಕವಾದ ಕಾರಣ. ಅದು ಕಾರ್ಪೊರೇಟರ್ಗಳು ಚಿಂತನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಗಳಿಗೆ ಸರ್ಕಾರನೇ ಸಂಬಳ ಕೊಟ್ಟು ಅವರನ್ನ ನೇಮಕ ಮಾಡಿ ಸಾಧ್ಯ ಆಗುದಿಲ್ಲ. ನಮಗೆ ಬಹಳಷ್ಟು ಸಮಯ ನಾವು ತಗೊಂಡಿದ್ದೇವೆ. ನಮ್ಗೆ ಒಟ್ಟಿನಲ್ಲಿ ಬೇಕಾಗಿರೋದು ಸಮಯ ಇಲ್ಲ ಸರ್, ಸಾರಿ, ಕ್ಷಮಿಸಬೇಕು. ಅಂದ್ರೆ ನಾವು ಒಟ್ಟಿನಲ್ಲಿ ನಮಗೆ ಬೇಕಾಗೋದು ಆಡಳಿತ ಮಾಡಲಿ ವಿರೋಧ ಪಕ್ಷದಲ್ಲಿ ಟೋಟಲಿ ಜನರ ತೆರಿಗೆ ಹಣ ವೇಸ್ಟ್ ಆಗಬಾರದು, ಮತ್ತು ನಮಗೆ ಸರ್ಕಾರದಿಂದ ಆದಷ್ಟು ಹಣ ಬರುವ ಹಾಗೆ ಮಾಡಬೇಕು ಅನ್ನೋದು ಮುಖ್ಯ. ಅಂದ್ರೆ ಸರ್ಕಾರ ಅನುದಾನ ಬರಲಿ, ಆ ಅನುದಾನ ಸಮರ್ಪಕವಾಗಿ ಬಳಕೆ ನಾವು ಕೆಲಸ ಮಾಡದೇ ಇದ್ದ ಕಾರಣಕ್ಕಾಗಿ ಅನುದಾನ ಬರದಿರುವಂತಾಗಲಿ ಎಂಬ ಉದ್ದೇಶದಿಂದ ಸಾರ್ವಜನಿಕವಾಗಿ ಚರ್ಚೆಯನ್ನು ನಾವು ಉದ್ದೇಶ ಇಟ್ಟುಕೊಂಡಿದ್ದೇವೆ. ಸೊ ನಿಮ್ಮ ಕೆಲಸ ಸರಿಯಾಗಿಯೇ ಇರಬಹುದು, ಆದರೆ ಅದು ಇನ್ನೂ ಇಂಥ ಅಂದ್ರೆ ಜಿಲ್ಲಾಧಿಕಾರಿ ಅಥವಾ ಮುಖ್ಯಮಂತ್ರಿ ನಿಮ್ಮ ಕೆಲಸ ಸರಿಯಾಗಲಿಲ್ಲ ಅನ್ನುವಂಥ ಒಂದು ಆರೋಪ ಬರದೇ ಇರಲಿ, ಅಂದ್ರೆ ಬುದ್ಧಿವಂತರ ನಾಡು ನಮಗೆ, ಅದು ನಮ್ಮ ಸ್ಥಾನ ಗಟ್ಟಿಯಾಗಿರಲಿ ಅನ್ನುವಂಥ ಉದ್ದೇಶ ಕೂಡ ನಮ್ಮದಿದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ರೂಪಾ ಡಿ ಬಂಗೇರವರು ಬಂದು ನಮ್ಮ ಜೊತೆಯಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದ್ದೀರಿ, ಮಾಹಿತಿಯನ್ನು ಕೊಟ್ಟಿದ್ದೀರಿ. ಸೊ ನಿಮಗೆ ಧನ್ಯವಾದ ಅರ್ಪಿಸಿದ್ದೇನೆ. ಹಾಗೆ DK ಅಶೋಕ್ ಕುಮಾರ್ ಅವರು ಮತ್ತೆ ದಯಾನಂದರು ಇಬ್ಬರು ಕೂಡ ಮಾಧ್ಯಮದ ವೀಕ್ಷಕರಿಗೂ ಎಲ್ಲ ತಾಂತ್ರಿಕ ವರ್ಗದವರಿಗೂ ನನ್ನ ನಮನಗಳು. ಓಕೆ, ಸೊ ಇಲ್ಲಿಗೆ ನಮ್ಮ ನಗರೋತ್ಥಾನ ಅಂತ್ಯಸ್ಥಾನ ಇದು ಮೊದಲನೇ ಸ್ಥಾನಕ್ಕೆ ಬರಲಿ ಎಂಬ ಆಶಯದೊಂದಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇವೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ 4 ನ್ಯೂಸ್.